4-5 ವರ್ಷದಿಂದ ರೆಕ್ರೂಟ್ಮೆಂಟ್ ಆಗಲಿಲ್ಲ. ತಮಗೂ ಗೊತ್ತಿದೆ PSI ಸ್ಕ್ಯಾಮ್ ಅಂತ, ಅದಕ್ಕೆ ನಾನು ಹೆಚ್ಚು ವಿವರಣೆ ಮಾಡೋದಕ್ಕೆ ಹೋಗೋದಿಲ್ಲ. ಈಗ ನಾವು ಕಳೆದ 1.5 ವರ್ಷದಲ್ಲಿ 900 ಜನ ಸಬ್ ಇನ್ಸ್ಪೆಕ್ಟರ್ಗಳನ್ನು ರೆಕ್ರೂಟ್ ಮಾಡಿದ್ದೀವಿ. ಈಗಾಗಲೇ ಒಂದು ಬ್ಯಾಚು 545 ಜನ ಈಗ ರಿಪೋರ್ಟ್ ಆಗ್ತಾ ಇದ್ದಾರೆ. ಇನ್ನೊಂದು ಬಹುಶಃ ವಾರ 15 ದಿವಸದಲ್ಲಿ ಪಾಸಿಂಗ್ ಔಟ್ ಪೀರಿಯಡ್ ಆದ ತಕ್ಷಣ ಅವ್ರು ರಿಪೋರ್ಟ್ ಆಗ್ತಾರೆ. ಅವರಿಗೆ ಯಾವ ಸ್ಟೇಷನ್ಗೆ ಹೋಗಬೇಕು ಅಂತ ಕೂಡ ಅಲೋಕೇಟ್ ಮಾಡಿದ್ದಾರೆ. ಇನ್ನೂ 400 ಜನಕ್ಕೆ ಟ್ರೈನಿಂಗ್ ಆಗ್ತಾ ಇದೆ. ಅವ್ರ ಟ್ರೈನಿಂಗಲ್ಲಿ ಇನ್ನೂ 2 ತಿಂಗಳಲ್ಲಿ ಟ್ರೈನಿಂಗ್ ಮುಗಿಯುತ್ತೆ. 900 ಜನ ಸಬ್ ಇನ್ಸ್ಪೆಕ್ಟ್ರು ಅಟ್ ಎ ಟೈಮ್ ನಾವು ರೆಕ್ರೂಟ್ ಮಾಡಿದ್ದೀವಿ. ಈಗ ಪೊಲೀಸ್ ಕಾನ್ಸ್ಟೇಬಲ್ಸ್ಗೆ 800 ಜನ 8,000 ಜನರಿಗೆ ಅನುಮತಿಯನ್ನು ಕೊಟ್ಟಿದ್ದಾರೆ ಫೈನಾನ್ಸಿಂದ. ಈಗ ಅದು ರೆಕ್ರೂಟ್ಮೆಂಟು ಕೂಡ ಈಗ ನೋಟಿಫಿಕೇಶನ್ ಇಮಿಡಿಯೇಟಾಗಿ ಮಾಡ್ತೀವಿ. ಇಂಟರ್ನಲ್ ರಿಸರ್ವೇಷನ್ ಅಂತ ಬಂದಿದ್ದಕ್ಕೋಸ್ಕರ ಡಿಲೇ ಆಗಿದೆ. ಅದನ್ನು ಕೂಡ ಈಗಾಗಲೇ ನಾವು ಅನೌನ್ಸ್ ಮಾಡಿದ್ದೀವಿ. 56,000 ಹುದ್ದೆಗಳನ್ನು ಭರ್ತಿ ಮಾಡ್ತೀವಿ ಅಂತೇಳಿ. ಅದರಲ್ಲಿ ಅದು ಕೂಡ ಸೇರಿದೆ. ಆದರೆ ರೆಕ್ರೂಟ್ಮೆಂಟ್ ಆದ ತಕ್ಷಣ ನಾವು ಅವ್ರನ್ನ ಡಿಪ್ಲಾಯ್ ಮಾಡಿಬಿಡ್ತೀವಿ. ಯಾವುದು ಕೂಡ ಯಾವ ಸ್ಟೇಷನ್ನಲ್ಲಿ ಇಮಿಡಿಯೇಟ್ ನೆಸೆಸಿಟಿ ಇದೆ, ತುಂಬ ಕಡಿಮೆ ಆಗಿದ್ದಾರೆ ಅಂಥ ಕಡೆ ನಾವು ಅವ್ರನ್ನ ರೆಕ್ರೂಟ್ಮೆಂಟ್ ಮಾಡ್ತಕ್ಕಂಥದ್ದನ್ನು ಮಾಡಿಕೊಡ್ತೀವಿ. ಆಮೇಲೆ ಗನ್ ಲೈಸೆನ್ಸ್ ಬಗ್ಗೆ ತಾವು ಕೇಳಿದ್ರಿ. ಗನ್ ಲೈಸೆನ್ಸಿನ ಬಗ್ಗೆ ಅವರು ಅಪ್ಲಿಕೇಶನ್ ಹಾಕಬೇಕು. ಡೆಪ್ಯೂಟಿ ಕಮಿಷನರ್ ಪ್ರೊಸೀಜರ್ ತಮ್ಗೆ ಗೊತ್ತಿದೆ. ಆ ಪ್ರೊಸೀಜರ್ ಪ್ರಕಾರ NOC ತಗೊಂಡು ಪೊಲೀಸ್ NOC ಕೊಡೋದು ಅಷ್ಟೇ. ಡೆಪ್ಯೂಟಿ ಕಮಿಷನರು ಇಶ್ಯೂ ಮಾಡ್ತಕ್ಕಂಥದ್ದು. ಆದರೆ NOC ಕೊಡುವಾಗ ಅವರು ಅದನ್ನೆಲ್ಲ ಅವರ ಏಜ್ ನೋಡ್ತಾರೆ, ಅವರು ದೈಹಿಕವಾಗಿ ಶಕ್ತಿ ಇದೆಯಾ, ಮಾನಸಿಕವಾಗಿ ಸರಿ ಇದೆಯಾ, ಇವೆಲ್ಲ ಪ್ಯಾರಾಮೀಟರ್ಸು ತಮಗೂ ಗೊತ್ತಿದೆ. ಅದನ್ನೆಲ್ಲ ನೋಡಿ ಡೆಪ್ಯೂಟಿ ಕಮಿಷನರ್ ಅವರು ಮಾಡ್ತಾರೆ. ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ, ನಮ್ಮ ಜಮೀನು ಇಲ್ಲಿದೆ, ಲೈಸೆನ್ಸ್ ತಗೊಳ್ಬೇಕಾದ್ರೆ ಇಲ್ಲೇ ಇರಬೇಕು. ಅವರೆಲ್ಲ ಬೇರೆ ಊರಿನಲ್ಲಿ ಇರ್ತಾರೆ, ಬೇರೆ ಪಟ್ಟಣದಲ್ಲಿ ಇರ್ತಾರೆ, ಬೇರೆ ತಾಲೂಕಲ್ಲಿ ಇರ್ತಾರೆ. ಅವರು ಗನ್ ಯಾಕೆ ಅಲ್ಲಿ ಯಾಕೆ ಇಟ್ಕೊಳ್ಬೇಕು ಅನ್ನೋ ತರ ಪ್ರಶ್ನೆಗಳು ಬರುತ್ತೆ. ಅದಕ್ಕೆಲ್ಲ ಅವ್ರು ಉತ್ತರ ಕೊಡಬೇಕು, ಸಮಜಾಯಿಸಿ ಕೊಡಬೇಕು. ಅದರಿಂದ ಆ ಗನ್ ಲೈಸೆನ್ಸಿನ ಬಗ್ಗೆ ಡೆಪ್ಯೂಟಿ ಕಮಿಷನರ್ಗೆ ಅರ್ಜಿ ಹಾಕೊಂಡ್ರೆ ಅವರು ಪೊಲೀಸ್